ಎಷ್ಟು ಜೋರು ಜಗಳ ಆಯ್ತಿದ್ರು ಈ ಪಾವ ನೋಡಿ ಹೆಂಗೆ ಮಲ್ಕೊಂಡಾರೆ ಅಂತ. ಅಲ್ಲ ಇವ್ರಿಗೊಂಚೂರು ಏನು ಇದೇ ಇಲ್ಲ ಅನಿಸ್ತದೆ. ಜೋರಾಗಿ ಜಗಳಾಡ್ತಿದ್ದೀವಿ ನಾನು ಅತ್ತೆ ಅಕ್ಕ ಎಲ್ಲವ, ಆದರೂ ಹಿಂಗೆ ಮಲ್ಕೊಂಡೈತಲ್ಲ ಈ ಬಾವು ಬಂದು. ಏನು ಜನಗಳ ಏನೋ ಕಾಣೆ ಕಣಪ್ಪ. ಅಲ್ಲ ಅಷ್ಟನ್ನೆಲ್ಲವ ನಾನು ಜಗಳ ಮಾಡ್ತಿದ್ರುವೆ ಈಗಿತ್ತ ಏನು ಮಾತಾಡ್ತಿಲ್ವಲ್ಲ ಅಕ್ಕ, ಏನೋ ಒಳಗುಟ್ಟೈತೆ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಎಗರ್ಕೊಂಡು ಬಂದಿರೋದು ಅದು ಇದು ಜಗಳ ತಕ್ಕೊಂಡು. ನಾನು ಇಷ್ಟು ದಿನ ಏನಾದರೂ ಒಂಚೂರು ಹೇಳಿದ್ರೆ ತಲೆ ಮೇಲೆ ಕುತ್ಕೊಂಬಿಡೋದು ಹಂಗೆಯಾ. ಇವತ್ತೇನಪ್ಪ ಏನು ಮಾತಾಡಿದ್ರು ಏನು ಮಾತೇ ಆಡ್ತಿಲ್ಲ ಅಕ್ಕ, ಏನೋ ಒಳಗುಟ್ಟೈತಿ ಇವ್ರದು. ಅದಕ್ಕೆ ರೂಮಿಗೆ ಓಡ್ ಬಂತು. ಏನು ಅಂತವ ನೋಡೋಣ, ಕೇಳಿಸ್ಕೊಂಡು ಇಲ್ಲೇ ನಿಂತ್ಕೊಂಡು ಗೊತ್ತಾಯ್ತದೆ ಏನು ಅಂತವ. ಇವರಿಬ್ಬರು ಏನವ ಮಸ್ಲತ್ ಮಾಡ್ಕೊಂಡೆ ಬಂದವ್ರೆ ಮನೆಗೆ. ಇಲ್ಲ ಅಂತಂದರೆ ಸುಮ್ಮನೆ ಎಲ್ಲ ಬರೋ ಮನುಷ್ಯರಲ್ಲ ಇವರಿಬ್ರು. ಅಲ್ಲ ಪಾಟೀಲ್ ನನಗೆ ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಕೊಚ್ಕೊಳ್ಳೋದು, ಈಗ ಊರಲ್ಲಿ ಬಂದು ಇರಬೇಕು ಅಂದರೆ ಏನೋ ಒಂದು ಕಾರಣ ಇರ್ಬೇಕು ತಾನೇ. ನೋಡೋಣ ಅದೇನು ಅಂತವ. ರೀ ಎದೇಳ್ರಿ ಮೇಲಕ್ಕೆ. ಅಲ್ಲ ಕಣ್ರಿ, ಇಷ್ಟೊಂದು ಜೋರಾಗಿ ಗಲಾಟೆ ಆಗ್ತಿದೆ ಮನೇಲಿ, ಆದ್ರೂ ಹಿಂಗೆ ನಿದ್ದೆ ಮಾಡ್ತಾ ಕೂತಿದ್ದೀರಲ್ಲ, ಎದೇಳಿ. ಅದು ಗೊರಕೆ ಬೇರೆ ಹೊಡ್ಕೊಂಡು ನಿದ್ದೆ ಮಾಡ್ತವ್ರೆ. ಸರಿ ಕಣ್ರಿ, ಎದೇಳ್ರಿ ಮೇಲಕ್ಕೆ ಒಂಚೂರು, ಏನು ಅರ್ಜೆಂಟಾಗಿ ಮಾತಾಡ್ಬೇಕು, ಎದೇಳ್ರಿ. ನಿಂದೊಳ್ಳೆ ಕಣೆ ವೀಣಾ, ಎಲ್ಲೋದ್ರೂ ಆ ಬೆಂಗಳೂರಿನಲ್ಲಿ ಇದ್ರೂ ಹಂಗೆ ಆಡ್ತೀಯ, ಇಲ್ಲೂ ಹಿಂಗೆ ಆಡ್ತಿದ್ಯಲ್ಲೇ. ನಂಗೆ ತುಂಬ ನಿದ್ದೆ ಬರ್ತಿದೆ, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ ನನಗೆ, ಹೋಗೆ ಸುಮ್ಮನೆ. ಅಯ್ಯೋ ನಿಮ್ದೊಳ್ಳೆ ಡಿಸ್ಟರ್ಬೆನ್ಸ್ ಅಂತೆ ಡಿಸ್ಟರ್ಬೆನ್ಸು, ಎದೇಳ್ರಿ ಒಂಚೂರು. ಏನು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಆವಾಗ್ಲಿಂದನೂ, ನೀವು ಕೇಳಿಸ್ಕೊತಾನೆ ಇಲ್ಲ. ಎದೇಳಿ ಮೇಲಕ್ಕೆ. ಎದೇಳ್ತೀರಾ ಇಲ್ಲ ನೀರು ತೊಗೊಬಂದು ಎರಸ್ಲಾ ಇವಾಗ? ಅಯ್ಯೋ ಆಯ್ತು ಮಾರಾಯ್ತು, ಇರು ಎದೇಳ್ತೀನಿ. ಅದು ಯಾಕೆ ಹಂಗೆ ಆಡ್ತೀಯ ಮಾರಾಯ್ತಿ ನೀನು? ಏನಾಯ್ತು ನಿನಗೆ? ಏನಾಯ್ತು ಹೇಳಿದ್ದೀನಿ, ಅಷ್ಟೊಂದು ಗಿಳಿಗೆ ಹೇಳ್ದಂಗೆ ಒಂಚೂರು ಜಗಳ ಆಡ್ದಂಗೆ ಇರಬೇಕು ಮನೇಲಿ ಅಂತ ಅಂದ್ರೂ ಇಲ್ಲಿ ಏನು ಇವಾಗ ಏನು ಜಗಳ ಮಾಡ್ಕೊಂಡು ಬಂದಿದೆಯಾ, ಏನು ಕತೆ? ಅದಕ್ಕೆ ಜೋರಾಗಿ ಬಂದು ಹೇಳಿಸ್ತಾ ಇದೆಯಾ? ಇಲ್ಲ ಅಂದಿದ್ರೆ ಏನು ಹೇಳಿಸ್ತಿರ್ಲಿಲ್ಲ ನೀನು, ನನಗೆ ಗೊತ್ತು. ಏನಾಯ್ತು ಅಂತ ಹೇಳು. ಅಯ್ಯೋ ನಿಮ್ದೊಳ್ಳೆ ಕತೆ ಆಯಿತು ಕಣ್ರಿ. ನೀವು ಮುಂಚೆನೇ ಹೇಳಿದ್ರಲ್ವ ನನಗೆ ಜಗಳ ಗಿಗ್ಲ ಏನು ಆಡ್ಬೇಡ ಕಣೆ ಸುಮ್ಮನಿರು ಅಂತಾನ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಆದರೆ ಈ ಸರಿ ಅಯ್ಯೋ ಆ ಸುಮ್ಮನೆ ಸುಮ್ಮನೆ ಇರ್ತಿಲ್ಲ ಕಣ್ರಿ, ಎಲ್ಲದಕ್ಕೂ ಜಗಳ ತೆಗಿತಾವಳೆ. ನಾನೊಂದು ಕಾಫಿ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಜಗಳ ತೆಗ್ಕೊಂಡು ಕೂತ್ಕೊಂಡ್ಲು. ನನಗೆ ಗೊತ್ತು ನೀವೇನೋ ಪ್ಲ್ಯಾನ್ ಮಾಡ್ಕೊ ಬಂದಿದ್ದೀನಿ ಕಣೆ, ಜಗಳ ತೆಗಿಬೇಡ ಅಂದಿದ್ರಲ್ಲ, ಅದಕ್ಕೆ ನಾನು ಅವಳು ಏನು ಹೇಳಿದ್ರು ಸುಮ್ಮನೆ ನಿಂತಿದ್ದೀನಿ. ಆದ್ರೂ ಅತ್ತೆ ಜೊತೆನೂ ಜಗಳ ಆಡ್ಕೊಂಡು ನನ್ನ ಜೊತೆನೂ ಜಗಳ ಆಡ್ಕೊಂಡು ಅಲ್ಲಿ ಹಾಲಲ್ಲಿ ಕೂತಿದ್ದಾಳೆ. ಹೋಗಿ ಮಾವ ಬರೋ ತನಕ ನಾನು ಮಾತಾಡಲ್ಲ ಹಂಗೆ ಹಿಂಗೆ ಅಂತ. ಅಯ್ಯೋ ರಾಮ್ವೆ, ಕೊನೆಗೂ ನಾನು ಅನ್ಕೊಂಡಂಗೆ ಮಾಡ್ಬಿಟ್ಟಿದ್ಯಾ ಬಿಡು ನೀನು. ನಿನಗೆ ಎಷ್ಟು ಸರಿ ನೀ ಹೇಳೋದು ಜಗಳ ತೆಗಿಬೇಡ ಅಂದ್ರೂ ಕೇಳೋದಿಲ್ಲ ನೀನು. ಏನಕ್ಕೆ ಜಗಳ ಆಯ್ತು ಇವಾಗ? ಏನು ಜಗಳ ಹೇಳು? ಅಯ್ಯೋ ಜಗಳ ಏನೂ ಇಲ್ಲ ಕಣ್ರಿ. ಬೆಳಗ್ಗೆ ನನ್ನ ಪಾಡಿಗೆ ನಾನು ವಾಕ್ ಹೋಗಿ ಬಂದು ನೀರು ಕೇಳಿದ್ನ, ನೀರು ಕೊಡಲ್ಲ ಅಂತ ಅಂದ್ಲು. ಆಮೇಲೆ ಕಾಫಿನೂ ಕೊಡಲ್ಲ, ನಿಮಗೆ ಬೇಕಿದ್ರೆ ಮಾಡ್ಕೊಳ್ಳಿ ಅಂತಂದ್ಲು. ಅದಕ್ಕೆ ನನಗೆ ಬೇಜಾರಾಗಿ ಸುಮ್ಮನೆ ಕೂತಿದ್ದೆ. ಆಮೇಲೆ ಅತ್ತೆ ಬಂದು ಕೇಳಿದ್ರ, ಅದಕ್ಕೆ ನಾನು ಅತ್ತೆಗೆ ಹೇಳಿದೆ, ಅತ್ತೆ ಹಿಂಗೆ ಬೇಜಾರಾಯಿತು ಅತ್ತೆ, ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ. ಅದಕ್ಕೆ ಅತ್ತೆ ಅದು ಹೆಂಗೆ ಮಾತಾಡ್ಬಿಟ್ಲು, ನಿನಗೆ ಎದುರುತ್ರ ಹೆಂಗೆ ಕೊಟ್ಲು ಅಂತ, ಕರಿತೀನಿ ಇರು ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಬೈದ್ಬಿಟ್ರ. ಇವಳು ಸಿಟ್ಟತ್ತು ಏನೇನೋ ಬೈದ್ಲು ಕಣ್ರಿ. ನಾನು ಅಡುಗೆ ಮನೆಗೆ ನಾನು ಹೋಗ್ತಿರ್ಲಿಲ್ವಲ್ಲ, ಅಡುಗೆ ಏನು ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಕೋಪ ಬಂದ್ಬಿಟ್ಟಿದೆ ಅನ್ಸುತ್ತೆ ಅವಳಿಗೆ. ಅದಕ್ಕೆ ಅಡುಗೆ ಮಾಡಲ್ಲ, ತಿಂಡಿ ಮಾಡಲ್ಲ, ಎಲ್ಲ ನಾನೇ ಮಾಡಬೇಕು, ನಾನೇ ನಿಮ್ಮ ಕೆಲಸದವಳ, ಹಂಗೆ ಹಿಂಗೆ ಅಂತೆಲ್ಲ ಬೈಕೊಂಡು ಮಾವ ಬರೋ ತನಕ ಇಲ್ಲಿಂದ ಎದ್ದೋಗಲ್ಲ ಅಂತ ಎಲ್ಲ ಅಂತಿದ್ಲು. ಅದಕ್ಕೆ ಅತ್ತೆಗೂ ಸಿಟ್ಟು ಬಂದು ಅತ್ತೆನೂ ಏನೇನೋ ಕೆಟ್ಟದಾಗೆಲ್ಲ ಬೈದ್ರು ಕಣ್ರಿ. ಈ ಅತ್ತೆ ಬೇರೆ ಸುಮ್ಮನೆ ಇರೋದಿಲ್ಲ ಎಷ್ಟು ಹೇಳಿದ್ರು. ಈಗ ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಏನೇನೋ ಕೆಟ್ಟದಾಗೆಲ್ಲ ಬೈತಿರಲ್ಲ ನನಗೆ. ಮಾವನೇ ಬಂದು ನ್ಯಾಯ ಹೇಳಿ ಹಂಗೆ ಹಿಂಗೆ ಅಂತ ಸುಮ್ಮನೆ ಕೂತಿದ್ದಾಳೆ. ಏನು ಕೆಲಸನೂ ಮಾಡ್ತಾಯಿಲ್ಲ, ಏನೂ ಇಲ್ಲ ಕಣ್ರಿ, ಸುಮ್ಮನೆ ಕೂತವಳೆ. ಅಲ್ಲ ಕಣೆ, ನಿನಗೇನು ಬಂದಿರೋದು ಅಂತೀನಿ. ನಿನಗೆ ಹೇಳಿದ್ದೀನಿ ತಾನೇ ಮೊದಲೇ ಅನುಸರಿಸ್ಕೊಂಡು ಹೋಗು ಅಂತ. ಬಂದಮೇಲೆ ಒಂದು ಕೆಲಸ ಮಾಡ್ಬೇಕಣೆ. ನೀನು ಸುಮ್ಮನೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ರೆ ಅವ್ರಿಗೂ ಬೇಜಾರಾಗಲ್ವಾ? ಆ ಹೆಣ್ಗೂ ಬೇಜಾರಾಗಿ ಹಿಂಗೆ ಮಾಡೋಳೆ. ನೀನು ಏನಾದರೂ ಒಂಚೂರು ಕೆಲಸ ಮಾಡ್ಬೇಕಣೆ. ಹೋಗಿ ತಿಂಡಿ ಮಾಡೋದು, ಅಡುಗೆ ಮಾಡೋದು, ಇಲ್ಲ ಪಾತ್ರೆ ತೊಳೆಯೋದು, ಇಲ್ಲ ಬಟ್ಟೆ ಒಗೆಯೋದು, ಏನಾದರೂ ಒಂದು ಮಾಡಬೇಕು ತಾನೆ. ಎಲ್ಲ ಪ್ಲಾನ್ ಎಲ್ಲ ಹಾಳು ಮಾಡೋ ಎಷ್ಟು ಕೂಡಿಸ್ತೀಯ ಕಣವ ನೀನು. ನಿನ್ನಿಂದನೇ ಎಲ್ಲ ಪ್ಲಾನ್ ಎಲ್ಲ ಹಾಳಾಗೋದು. ಆಮೇಲೆ ದುಡ್ಡಿಲ್ಲ ಅಂತ ಬಡ್ಕೋತೀಯ. ನಿನಗೆ ಹೇಳ್ಬಿಡ್ತಾನೆ ನಾನು ಕರ್ಕೊಬಂದಿದ್ದೆ. ಇವಾಗ ಏನು ಮಾಡಿರೋದು ನೀನು? ಅಯ್ಯೋ ರೀ, ನನ್ನ ಮೇಲೆ ಹೇಳಿದ್ರೆ ನಾನು ಏನಂತ ಹೇಳೋಣ? ನಾನು ಏನು ಮಾಡಲಿಲ್ಲ ಕಣ್ರಿ, ನಿಜವಾಗ್ಲೂ ಪ್ರಾಮಿಸ್, ನಾನು ಏನೂ ಮಾಡಿಲ್ಲ, ನಾನು ಸುಮ್ಮನಿದ್ದೆ ಕಣ್ರಿ. ಮೊದಲು ನನಗೆ ನಾವು ಯಾಕೆ ಬಂದಿದ್ದೀವಿ, ಏನು ಪ್ಲ್ಯಾನು ಅಂತ ಹೇಳಿದ್ರೆ ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು ರೀ. ನೀವೊಬ್ಬರೇ ಪ್ಲ್ಯಾನ್ ಮಾಡಿಕೊಂಡು ನೀನು ಜಗಳ ಆಡಬೇಡ ಚೆನ್ನಾಗಿರು ಅಂತಂದರೆ ನಾನು ಏನಂತ ಹೇಳ್ಕೊಂಡು ಇದು ಮಾಡೋಣ? ನಾನು ಒಂದು ಸ್ವಲ್ಪ ತಡೆದಿದ್ದೀನಿ, ಜಗಳ ಏನು ಆಡ್ತಾಯಿಲ್ಲ. ಬಟ್ ನನಗೆ ಪ್ಲ್ಯಾನ್ ಏನು ಅಂತ ಮೊದಲು ಹೇಳಿ ನೀವು. ನಾನು ಯಾರಿಗೂ ಹೇಳಲ್ಲ ಕಣ್ರಿ, ಹೇಳ್ರಿ. ಇನ್ನೇನಪ್ಪಿದು, ಏನೇನೋ ಪಿಲಾನು ಗಿಲಾನು ಅಂತೆಲ್ಲ ಮಾತಾಡ್ತವ್ರಲ್ಲ ಇವರು. ಏನು ಪಿಲಾನ್ ಮಾಡ್ಕೊ ಬಂದವರಪ್ಪ? ಏನು ಕತೆನೋ ಏನೋ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ. ಲೇ ನಿನಗೆ ಯಾಕೆ ಹೇಳಿಲ್ಲ ಅಂದರೆ ನೀನು ಮೊದಲೇ ಬಾಯಿ ಬಡ್ಕಿ ಬೇರೆ ಎಲ್ಲಾನು ತೊಗೊಂಡೋಗಿ ಅಮ್ಮನ ಹತ್ರನೋ ಇನ್ಯಾರ ಹತ್ರನೋ ಹೇಳ್ಬಿಟ್ರೆ ಅಂತ ಹೇಳಿರಲಿಲ್ಲ ಕಣೆ. ಆಯಿತು, ಇವಾಗ ಹೇಳು ಅಂತ ತಲೆ ತಿಂತಾ ಇದೆಯಾ? ಹೇಳೇ ಬಿಡ್ತೀನಿ, ಕೇಳಿಸ್ಕೊ. ಏನು ಪ್ಲ್ಯಾನು ಅಂತಂದರೆ, ಕೆಲಸ ಇಲ್ಲ ಅಂತ ನಾವಿಬ್ಬರು ಇವಾಗ ಬಂದಿದ್ದೀವಲ್ಲ, ಅಪ್ಪಯ್ಯ ಬಂದಮೇಲೆ ಮಾತಾಡೋಣ ಇಬ್ರು. ಕೆಲಸ ಇಲ್ಲ, ನಮಗೆ ಮನೆ EMI ಕಟ್ಟಬೇಕು, ಅದು ಇದು ಅಂತೆಲ್ಲನೂ ಸೇರಿಸಿ ಹೇಳೋಣ. ಮನೆ EMI ಕಟ್ಟಬೇಕು, ಕಾರ್ EMI ಕಟ್ಟಬೇಕು ಅಂತೆಲ್ಲ ಹೇಳಿ ಆಸ್ತಿನ ಬರ್ಸ್ಕೊಂಡು ಹೋಗೋಣ ಅಂತ ಕಡೆ ಬಂದಿರೋದು. ಆ ಸೀನಪ್ಪಂಗೆ ಎಲ್ಲ ಬರ್ಕೊಟ್ಬಿಟ್ರೆ ಅಪ್ಪ ಏನು ಮಾಡ್ತೀಯ ನೀನು? ಅದಕ್ಕೇ ಮುಕ್ಕಾಲು ಆಸ್ತಿ ನಮಗೆ ಬರ್ಸ್ಕೊಂಡು ಯಾವ್ದಾವ್ದು ಪಾಳು ಬಿದ್ದೈತೆ ಅದೆಲ್ಲ ನೋಡ್ಕೊ ಬಂದಿದ್ದೀವಿ.
ಬಂದಿದ್ದೀನಿ ಹೋಗಿ. ನಾನು ಇವತ್ತು ಬೆಳಗ್ಗೆಯಿಂದ ಅದೇ ಕೆಲಸ ಮಾಡಿರೋದು. ನಾನು ಹೊಲದ ಹತ್ರ ಯಾಕೆ ಹೋಗ್ತಿದ್ದೀರಿ ಅಂತ ಕೇಳ್ದಲ್ಲ, ಇದೇ ರೀಸನ್ಗೆ ನಾನು ಹೊಲದ ಹತ್ರ ಹೋಗಿದ್ದು. ಯಾವ್ದು ಯಾವ ಎಲ್ಲೆಲ್ಲಿದೆ ಆಸ್ತಿ ಎಲ್ಲ ನೋಡ್ಕೊ ಬಂದಿದ್ದೀನಿ. ಪಾಲ್ ಬಿದ್ದಿರೋದು ಒಂದು 2 ಎಕರೆ ಆ ಸೀನಪ್ಪಗೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾವು ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಲೋನ್ ಕೊಡ್ತಾರೆ. ಅದನ್ನು ಲೋನ್ ತೊಗೊಂಡು ಮನೆ EMI ಮತ್ತು ಕಾರ್ EMI ಎರಡನ್ನೂ ತೀರಿಸ್ಕೊಂಡು ಇನ್ನು ಮಿಕ್ಕಿದ್ರಲ್ಲಿ ಇನ್ನೇನಾದರೂ ಮಗಳಿಗೆ ಒಂಚೂರು ದುಡ್ಡು ಇಟ್ಬಿಟ್ಟು FD ಇಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ತೀರಿಸ್ಕೊಂಡು ಹೋಗೋಣ ಕಣೆ ಲೋನ್ನ. ಅಲ್ಲಿದ್ದಾದರೆ ಬಡ್ಡಿ ಕಡಿಮೆ ಕಣೆ, ನಿನಗೆ ಗೊತ್ತಾಗಲ್ಲ ಇವೆಲ್ಲ. ಹೊಲದೆಲ್ಲ ಬಡ್ಡಿ ತಗೊಂಡ್ರೆ ಬಡ್ಡಿ ಕಡಿಮೆ ಇರುತ್ತೆ, ನಮಗೇನು ಅಷ್ಟೊಂದು ರಿಸ್ಕ್ ಆಗಲ್ಲ. ಇವಾಗ ಮನೆ EMI ಅದು ಇದು ಎಲ್ಲ ಕಟ್ಟಕ್ಕೆ 1 ಲಕ್ಷ ಬೇಕು, ಎಲ್ಲಿಂದ ತರೋದು ತಿಂಗಳ ಅದಕ್ಕೆ ತಾನೇ ನಾನು ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಕೆಲಸ ಹೋಗಿದೆ ಅಂತ ಬಂದಿದ್ದು. ನಿನಗೆ ಎಷ್ಟು ಹೇಳಿದ್ರು ಕೇಳಲ್ಲ ಕಣೆ ನೀನು. ಅದಕ್ಕೆ ಸೈಲೆಂಟ್ ಆಗಿರು, ಸ್ವಲ್ಪ ಸಮಾಧಾನವಾಗಿ ಜಗಳ ಮಾಡ್ಕೋಬೇಡ. ಜಗಳ ಮಾಡ್ಕೊಂಡು ಆಮೇಲೆ ಅಪ್ಪ ಹೆಂಗೆ ಕೋಪ ಬಂದು ನಮ್ಮಿಬ್ರು ಆಚೆ ಕಳಿಸಿ ಆಮೇಲೆ ಮನೆಯಿಂದ ಆಚೆ ಹೋದ್ರೆ ನಾವಿಬ್ರು ಏನು ಸಿಗಲ್ಲ, ಒಂದು ಬಿಡಿಗಾಸನ್ನು ಸಿಗಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಸ್ತಿನೆಲ್ಲ ನಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ಳೋ ತನಕ ಸುಮ್ಮನಿರೆ ಅಂತ ಹೇಳಿದ್ದೀನಿ. ಆಗ್ಲೇನೆ ಜಗಳ ತಕೊಂಡು ಬಂದಿದ್ಯಲ್ಲ ನೀನು. ಹೇಳಿದ ಮಾತು ನಾ ಒಂಚೂರು ಕೇಳೋಕ್ಕಾಗಲ್ಲ ಕಣೆ ನಿನಗೆ. ಎಷ್ಟು ಸರಿ ಬಡ್ಕೊಂಡಿದ್ದೀನಿ, ಏನು ಜಗಳ ತೆಗಿಬೇಡ ಅಂತ ಗಿಳಿಗೆ ಹೇಳ್ದಂಗೆ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಮತ್ತೆ ಇಲ್ಲಿ ಬಂದು ಜಗಳ ತಗೊಂಡು ಕೂತಿದ್ಯಾ, ಏನಂತ ಮಾಡೋಣ ಇವಾಗ? ನನ್ನ ಕರ್ಮ ಎಲ್ಲಾನು. ಅಯ್ಯೋ ರೀ, ನಾನೇನು ಜಗಳ ತೆಗ್ದಿಲ್ಲ ಕಣ್ರಿ. ಈ ಸರಿ ಅಂತೂ ಸುಮ್ಮನೆ ಜಗಳ ತೆಗ್ದಿದ್ದು. ಬೇಕಿದ್ರೆ ಅತ್ತೆನ ಒಂದ್ಸರಿ ಕರೆದ್ಬಿಟ್ಟು ಕೇಳಿ ನೀವೇನೆ. ನಾನಂತೂ ಒಂಚೂರು ಮಾತಾಡಿಲ್ಲ. ಆದರೂ ಸುಮಾ ಯಾವಾಗಲೂ ಅದು ಇದು ಅಂತ ಮೇಲ್ ಬಿದ್ದು ಬರ್ತಿದ್ರಲ್ಲ, ಈ ಸರಿ ಏನು ಜಗಳನೇ ಆಡ್ತಿಲ್ಲ ಅಂತ ಎಲ್ಲ ಕೇಳಿದ್ಲು. ನಾನು ಆದ್ರೂ ಏನೂ ಮಾತಾಡಿಲ್ಲ ಗೊತ್ತಾ, ಸುಮ್ಮನೆ ಇದ್ದೀನಿ. ಒಂಚೂರು ಮಾತಾಡಿಲ್ಲ. ನೀವು ಹೇಳಿದ್ರಿ ಅನ್ನೋ ಕಾರಣಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೀನಿ. ಆದ್ರೂ ನೀವು ನನ್ನೇ ಬೈತೀರಲ್ರಿ. ಅಲ್ಲ, ಹಿಂಗೆ ಆಸ್ತಿ ವಿಷಯಕ್ಕೆ ಅಂತ ಬಂದಿದ್ದೀವಿ ಅಂತ ನನಗೊಂದು ಮಾತು ಹೇಳ್ಬಾರ್ದಾ? ಇನ್ನೊಂಚೂರು ಸೂಕ್ಷ್ಮವಾಗಿ ಇರ್ತಿದ್ದೆ ನಾನು. ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ನನಗೇನು ಗೊತ್ತು, ಇವಳು ಮಾಮೂಲಿ ಇರ್ತಾಳಲ್ಲ ಹಂಗಿರ್ತಾಳೆ ಅಂದ್ಬಿಟ್ಟು ನಾನೇನು ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಇವಾಗ ಬಂದು ಕಿರ್ಚಾಡ್ತಾ ಇದ್ದಾಳೆ, ಕೆಲಸ ಮಾಡಿಲ್ಲ ಹಂಗೆ ಹಿಂಗೆ ನಾನೇ ಎಲ್ಲ ಮಾಡಬೇಕು ಅಂತ ಬೇರೆ ಕಿರ್ಚಾಡ್ತಾ ಇದ್ದಾಳೆ. ಇದ್ರಲ್ಲಿ ಬೇರೆ ಅತ್ತೆ ಬೇರೆ ನನ್ನ ಪರವಾಗಿ ಮಾತಾಡ್ಬಿಟ್ರು. ಅದಕ್ಕೂ ಅವರಿಬ್ರಿಗೂ ಜಗಳ ಆಗೋಯ್ತು ಕಣ್ರಿ. ನಾನೇನು ಜಗಳ ತೆಗ್ದಿಲ್ಲ ಕಣ್ರಿ, ನಾನು ಸುಮ್ಮನಿದ್ದೆ. ಅತ್ತೆನೂ ಸುಮ್ಮನೆ ಇಬ್ಬರೇ ಜಗಳ ಆಡ್ತಾ ಇರೋದು, ನಾನಲ್ಲ. ಅವರಿಬ್ಬರೇ ತೀರ್ಮಾನಕ್ಕೆ ಹೋಗ್ತೀವಿ ಮಾವನ ಹತ್ರ ಅಂತಿರೋದು. ನನ್ನ ವಿಷಯಕ್ಕೆ ಅಷ್ಟೇ ಬಿಟ್ಟರೆ ನಾನೇನು ಜಗಳ ತೆಗ್ದಿಲ್ಲ ಕಣ್ರಿ. ಆ ಪಕ್ಕದ ಮನೆ ಸಾವಿತ್ರಿ ಇದ್ದಾಳಲ್ರಿ, ಅವಳಿಂದನೇ ಇದೆಲ್ಲ ಆಗಿರೋದು ಕಣ್ರಿ. ಅವಳೇನೆ ಬಂದು ಹೇಳಿರೋದು, ಇಲ್ಲಿ ಹಿಂಗೆ ಜಗಳ ಆಡು, ಹಂಗೆ ಹಿಂಗೆ ಎಲ್ಲವ ನಿನ್ನೆ ಕೆಲಸ ಮಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟಿರೋದು ಅವಳೇ. ಬೆಳಗ್ಗೆ ಅವಳು ಬಂದು ಹೋದಾಗಿಂದಾನೇ ಹಿಂಗೆ ಆಡ್ತಿರೋದು ಸುಮ್ಮ ಕಣ್ರಿ. ರಾತ್ರಿ ಎಲ್ಲ ಚೆನ್ನಾಗೇ ಇರಲಿಲ್ವಾ, ಚೆನ್ನಾಗಿ ಮಾತಾಡಿಸ್ಲಿಲ್ವಾ? ಬೆಳಗ್ಗೆ ಎದ್ದಾಗಿಂದ ಹಿಂಗೆ ಆಡ್ತಾ ಇದ್ದಾಳೆ. ಅವಳು ಏನಾದರೂ ಆಡ್ಲಿ ಮಾರೈತಿ, ನೀನು ಮಾತ್ರ ಉಸಿರು ತೆಗಿಬಾರ್ದು. ನಾವು ಆಸ್ತಿನೆಲ್ಲನೂ ಬರೆಸ್ಕೊಂಡು ನಮ್ಮ ಹೆಸ್ರಿಗೆ ಹೋಗೋ ತನಕ ಏನು ಉಸಿರು ತೆಗಿಬೇಡ. ಅಪ್ಪ ಅಮ್ಮ ಇಬ್ರು ಚೆನ್ನಾಗಿ ನೋಡ್ಕೋಬೇಕು ನೀನು. ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ನೋಡ್ಕೋಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ ನೋಡು. ಚೆನ್ನಾಗಿ ನೋಡ್ಕೋಬೇಕು, ಗೌರವ ಕೊಟ್ಬಿಟ್ಟು ನೋಡ್ಕೋ. ಆಮೇಲೆ ಎಲ್ಲ ಕೆಲಸನೂ ನೀನೇ ಮಾಡು. ಅವಳು ಮಾಡ್ತಾ ಇದ್ರು ಪರವಾಗಿಲ್ಲ, ನೀನೇ ಹೋಗಿ ಅವಳಕಿನ ಮುಂಚೆ ಎಲ್ಲ ಕೆಲಸನೂ ಮಾಡಿ ಮುಗಿಸು. ಬೆಳಗ್ಗೆ ಬೇಗ ಎದ್ಬಿಟ್ಟು ಮಾಡು. ಒಂದು ಸ್ವಲ್ಪ ದಿನ ಕಷ್ಟಪಟ್ಟರೆ ಫಲ ನಮ್ಮ ಕೈಲೇ ಸಿಗೋದು, ಗೊತ್ತಾಯ್ತಾ? ಇವತ್ತು ಜಗಳ ಬೇರೆ ಅಂತ ಅಂತಿದ್ಯಾ, ನಾಳೆ ಅಪ್ಪನ ಹತ್ರ ಮಾತಾಡ್ತೀನಿ. ಅಷ್ಟೊತ್ತಿಗೆ ನಿನ್ನ ಮನೆ ಕೆಲಸ ಎಲ್ಲನೂ ನೀನೇ ಮಾಡಿ ಎಲ್ಲ ಶಬಾಷ್ ಅಂತ ಅನ್ಸ್ಕೊಂಡಿರ್ಬೇಕು. ಅಮ್ಮನ ಹತ್ರ ಅಪ್ಪನ ಹತ್ರ ಎಲ್ಲರ ಹತ್ರನೂ ಶಬಾಷ್ ಅಂತ ಅನ್ಸ್ಕೊ ಮೊದಲು. ಮತ್ತೆ ಏನು ಕಿರಿಕ್ ತೆಗಿಬೇಡ. ಈಗಲೇ ಹೇಳ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿದ್ದೀವಿ, ಒಟ್ಟು ಕುಟುಂಬದಲ್ಲಿ ಇದ್ದೀವಿ ಅನ್ನೋ ಥರ ಎಲ್ಲ ಇದ್ರೆ ಅಪ್ಪ ನಮಗೆ ಜಾಸ್ತಿ ಆಸ್ತಿ ಬರ್ಕೊಡೋದು. ಇಲ್ಲ ಅಂತಂದ್ರೆ ಆಸ್ತಿಲಿ ಎಲ್ಲರಿಗೂ ಒಂದೊಂದು ಪಾಲಾಗುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ ನೋಡು, ನನ್ನ ತಂಗಿಗೂ ಒಂದು ಪಾಲು ಕೊಟ್ಬಿಡ್ತದ ಅಪ್ಪ. ನಿನಗೆ ಗೊತ್ತಿಲ್ಲ ಏನು ಅಂತ ನಮ್ಮ ಅಪ್ಪಂದು, ಗೊತ್ತಾಯ್ತಾ? ಯವಿ ಯವಿ ಯವಿ, ಏನು ಗಂಡ ಹೆಂಡ್ತಿದ್ದಾರೆ ಇವರಿಬ್ರು. ಹಿಂಗೆಲ್ಲವ ಸಂಚು ಮಾಡ್ಕೊಂಡು ಬಂದಾರ ಮನೆಗೆ. ಯಪ್ಪ, ನನಗಂತೂ ಗೊತ್ತಿರಲಿಲ್ಲ ಕಣಪ್ಪ. ನಾನು ಏನವ ಸುಳ್ಳು ಹೇಳ್ಕೊಂಡು ಬಂದರೆ ಕೆಲಸ ಹೋಗೈತೆ ಆದರೂ ಹೇಳ್ತಾ ಇಲ್ಲ ಅಂತವ ನಾನು ಬೇಜಾರು ಮಾಡ್ಕೊಂಡು ಹಿಂಗೆಲ್ಲ ಕಿರ್ಚಾಡ್ತಿದ್ರೆ ಇವರಿಬ್ರು ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಾರ ಆಸ್ತಿ ಕೇಳೋಕ್ಕೆ ಅಂತ ಬಂದಾರ. ಅಪ್ಪ ದೇವ್ರೆ, ಇಂಥ ನಾಟಕ ನಾನು ಯಾವತ್ತೂ ನೋಡಿಲ್ಲ ಕಣಪ್ಪ. ಹಂಗಾರೆ ನಿಜವಾಗ್ಲೂ ಕೆಲಸ ಏನು ಹೋಗಿಲ್ಲ, ನಾಟಕ ಮಾಡ್ಕೊಂಬಂದವ್ರು ಗಂಡ ಹೆಂಡ್ತಿ ಇಬ್ರು. ನಾವು ಊರಲ್ಲೆಲ್ಲವ ಕೆಲಸ ಹೋಗೈತೆ ಅದಕ್ಕೆ ಬಂದಾರೆ ಅಂತ ಅಂದ್ಕೊಂಡಾರಲ್ಲ. ಹಂಗೆ ಸಾವಿತ್ರಿ ಬಂದು ಹೇಳಲ್ಲ ನನಗೆ. ಅಲ್ಲ, ಹಿಂಗೆ ನಾಟಕ ಮಾಡ್ಕೊಂಡು ಬಂದಾರಲ್ಲ, ಏನು ಮಾಡೋದು ಇವ್ರಿಗೆ ಅಂತವ ಗೊತ್ತಾಯ್ತೆ ಅಲ್ವಲ್ಲ. ನಾನು ಜಗಳನ್ನ ಜಾಸ್ತಿನೇ ಮಾಡಬೇಕು. ಜಾಸ್ತಿ ಮಾಡಿ ಮೊದಲಿದ್ದನ್ನ ಅತ್ತೆ ತಾವು ಹೇಳ್ಬೇಕು. ಹೋಗಿ ಅತ್ತೆ ತಾವು ವಿಷಯ ಹೇಳಿದ್ಮೇಲೆ ಮುಂದಿನ ತೀರ್ಮಾನ ಏನು ಮಾಡೋಣ ಅಂತವ ತಗೊಳ್ಳೋಣ. ಮೊದಲು ಅತ್ತೆ ತಾವು ಹೇಳಿ ಆಮೇಲೆ ಅತ್ತೆ ಏನಾದ್ರು ಒಪ್ಕೊಳ್ಳಿಲ್ಲ ಅಂದರೆ ಜಗಳ ಎಲ್ಲವ ಜಾಸ್ತಿನೇ ಮಾಡ್ಬೇಕು. ನಾನು ಜಾಸ್ತಿ ಮಾಡಿ ಮಾವಂತವ ಇವರಿಬ್ರಿಗೂ ಬಯಸಿ ಇವರಿಬ್ರು ಮನೆಯಿಂದ ಆಚೆ ಹಾಕಂಗೆ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮ ಮನೆ ಹೊಡೆದ್ಬಿಡ್ತಾರೆ ಇವರು. ಅಲ್ಲ, ಇವ್ರ ತಮ್ಮಂಗೆ ಮಾತ್ರವಾ ಪಾಪ ಯಾರು ಇಲ್ವಲ್ಲ ನನಗೆ ಅಂತವ ಒಂಚೂರಾದ್ರೂ ಕರುಣೆ ಕಾನಿಕರಿ ಇದೆಯಾ ನೋಡಿ ಇವ್ರಿಗೆ. ಯಪ್ಪ ಯಪ್ಪ ಯಪ್ಪ, ಅವ್ರ ತಮ್ಮಂಗೆ ಮಾತ್ರ ಕಾಲು ಭಾಗ ಆಸ್ತಿ ಅಂತೆ, ಇವ್ರಿಗೆ ಮುಕ್ಕಾಲು ಭಾಗ ಆಸ್ತಿ ಅಂತೆ. ಬನ್ನಿ ಬನ್ನಿ, ಬಿಟ್ಟಿಯಾಗಿ ಕೂತಿದ್ದೀನಿ ಇಲ್ಲಿ, ಬರ್ಕೊಟ್ಬಿಡ್ತೀನಿ ನಿಮ್ಗೆಲ್ಲನೂ ಸದ್ರವಾಗಿ. ಏನು ಅನ್ಕೊಂಬಿಟ್ಟಿದ್ದೀರಿ ನೀವೆಲ್ಲವ? ಸದ್ರವಾಗಿ ತಗೋಬೋದು ಇವಳನ್ನ ಅಂತ ಅಂದ್ಕೊಂಬಿಟ್ಟವ್ರೆ. ನನಗೂ ಒಬ್ಬ ಮಗ ಅವನೇ, ನನ್ನ ಹೊಟ್ಟೆಲಿ ಹುಟ್ಟಿರೋನು. ಅವನ್ನೇನು ಭಿಕ್ಷೆ ಬೇಡಕ್ಕೆ ಕಲ್ಸನ ಮಾಡ್ತೀನಿ ಇವ್ರು ಇಬ್ರಿಗೂ. ಚೆನ್ನಾಗಿ ಇವತ್ತಿನ ಮಾರಿ ಹಬ್ಬ ಐತಿ. ಮೊದಲು ಅತ್ತೆದ ಹೋಗಿ ಹೇಳ್ತೀನಿ ಇವ್ರು ಇಬ್ರಿಗೂ. ಗೊತ್ತಾಯ್ತು ಬಿಡ್ರಿ, ಇನ್ಮೇಲಿಂದ ಹುಷಾರಾಗೇ ಇರ್ತೀನಿ ನಾನು. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ, ಪಟಪಟ ಅಂತ ಎಲ್ಲ ಕೆಲಸ ಮಾಡಿ ಶಬಾಷ್ ಅಂತ ಅನ್ನಿಸ್ಕೋತೀನಿ. ಆಯಿತಾ? ಮಾವಂಗೆ ಏನೇನು ಇಷ್ಟ ಎಲ್ಲದನ್ನು ಮಾಡ್ತೀನಿ. ಮುದ್ದೆ ಒಂದು ಸ್ವಲ್ಪ ಬರಲ್ಲ, ಅದು ಸುಮ್ಮನ ಹತ್ರನೇ ಹೇಳಿಸ್ಕೊಂಡು ಮಾಡಿಬಿಟ್ಟು ಅದನ್ನು ನಾನೇ ಮಾಡಿದೆ ಅಂತೆಲ್ಲ ಶಬಾಷ್ಗಿರಿ ತಗೋತೀನಿ. ಸುಮ್ಮನಿರ್ರಿ. ಆಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಸುಮ್ಮನ ಹತ್ರನೂ ಹೋಗಿ ನಾನೇ ಕ್ಷಮೆ ಕೇಳ್ಬಿಟ್ಟು ನಾವೆಲ್ಲ ಅತ್ತೆಗೂ ಹೇಳ್ಬಿಟ್ಟು ಕ್ಷಮೆ ಕೇಳಿಸ್ಬಿಟ್ಟು ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಥರ ಇರ್ತೀನಿ ಕಣ್ರಿ. ಆಯಿತಾ? ಒಳ್ಳೆ ಪ್ಲಾನ್ ಅಲ್ವಾ ಇದು?
ಹ್ಞೂ ಕಣೆ, ಒಳ್ಳೆ ಪ್ಲಾನು. ಹಿಂಗೆ ಮಾಡಬೇಕು. ಹೇಳಿದ ಮಾತನ್ನ ಮೀರಂಗಿಲ್ಲ ಹೇಳ್ತಾ ಇದ್ದೀನಿ ನೋಡಿ ಇವಾಗಲೇ. ಆ ಸುಮ್ಮಂಗಂತೂ ಗೊತ್ತಾಗದೇ ಇರಂಗೆ ನೋಡ್ಕೊ, ಗೊತ್ತಾಯ್ತಾ? ಅವಳಿಗೇನಾದ್ರೂ ಒಂಚೂರು ಡೌಟ್ ಬಂದರೆ ಆಮೇಲೆ ಅರ್ಧ ಭಾಗ ಮಾಡಿ ಮಾವ ಅಂತ ಕೂತ್ಕೋತಾಳೆ ಅವಳು. ಅವಳೇನು ಸಾಮಾನ್ಯದಳು ಅಂತ ಅನ್ಕೋಬೇಡ. ಓದಿಲ್ಲ ಬರ್ದಿಲ್ಲ, ಆದರೆ ಇಂಥವೆಲ್ಲ ಚೆನ್ನಾಗಿ ಗೊತ್ತು ಅವಳಿಗೆ. ಅವಳಿಗೂ ಒಬ್ಬ ಮಗ ಇದ್ದಾನೆ. ಆ ಮಗಂಗೋಸ್ಕರನಾದ್ರೂ ಕೇಳ್ತಾಳೆ ಅವಳು, ಗೊತ್ತಾಯ್ತಾ? ಯಾರಿಗೂ ಗೊತ್ತಾಗಬಾರ್ದು ವಿಷಯ, ಹಂಗೆ ಇಟ್ಕೋಬೇಕು. ಆಮೇಲೆ ಎಲ್ಲ ಕೆಲಸನೂ ಮಾಡ್ಕೊಂಡು ನೀಟಾಗಿ ಒಳ್ಳೆ ಸೊಸೆಯನ್ನು ಪಟ್ಟ ತಗೋಬೇಕು. ಇನ್ನೊಂದು ವಾರ ಅಷ್ಟೇ ನಿನಗೆ ಟೈಮ್ ಇರೋದು. ನಾಳೆ ಅಪ್ಪ ಎಂತ ಮಾತಾಡೋಣ ಅಂತಿದ್ದೀನಿ, ನೋಡೋಣ ಹೆಂಗೆ ಏನು ಅಂತ ನೋಡ್ಕೊಂಡು ಅಪ್ಪನ ಹತ್ರ ಮಾತಾಡ್ತೀನಿ. ಮೊದಲು ನೀನು ಚೆನ್ನಾಗಿರೋದು ಕಲ್ತ್ಕೊ ಎಲ್ಲರ ಜೊತೆ. ಹೋಗಿ ಮೊದಲು ಸುಮ್ಮ ಕ್ಷಮೆ ಕೇಳಿ ಹೋಗು. ಹ್ಞೂ ಸರಿ ಕಣ್ರಿ, ಆಯಿತು. ನಾನು ಸುಮ್ಮನ ಹತ್ರ ಎಲ್ಲ ಕ್ಷಮೆ ಕೇಳಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತೀನಿ, ಸುಮ್ಮನಿರಿ. ನೀವೇನು ಯೋಚನೆ ಮಾಡಬೇಡಿ. ನಾನು ಚೆನ್ನಾಗಿ ನೋಡ್ಕೊಂಡು ಶಬಾಷ್ಗಿರಿ ತಗೊಂಡು ಮಾವನ ಹತ್ರ ಆಸ್ತಿ ಎಲ್ಲ ಬರ್ಸ್ಕೊಂಡು ಹೋಗಿ ನಮ್ಮ ಸಾಲಗಳನ್ನೆಲ್ಲ ತೀರಿಸ್ಕೊಂಬಿಡೋಣ ಕಣ್ರಿ. ಸಾಕಾಗೈತತ್ತಾಗಿ ಅಯ್ಯೋ, ತಿಂಗ್ಳಿಗೆ 1 ಲಕ್ಷ ಕಟ್ಟಬೇಕು, ಎಲ್ಲಿಂದ ಕಟ್ಟೋದ್ರಿ ಅಲ್ವಾ? ಸರಿ ಕಣ್ರಿ, ಆಯಿತು. ಮೊದಲು ಹೋಗಿ ಸುಮ್ಮನ ಹತ್ರ ಕ್ಷಮೆ ಕೇಳಿ ಅತ್ತೆ ಹತ್ರನೂ ಕ್ಷಮೆ ಕೇಳಿಸ್ಬಿಡ್ತೀನಿ. ಅಯ್ಯೋ ಅಕ್ಕ ಈ ಕಡೆನೇ ಬರ್ತಾವ್ರೆ. ನಾನು ಹೊಂಟೋಗ್ಬಿಡೋಣ. ಬನ್ನಿ ಬನ್ನಿ, ಐತೆ ನಿಮಗೆ, ಐತೆ ಬನ್ನಿ. ನೀವೇನೋ ಕ್ಷಮೆ ಕೇಳಿದ ತಕ್ಷಣ ನಾನು ಸಮಗಿಸ್ಬಿಟ್ಟು ಎಲ್ಲನೂ ಆಸ್ತಿ ಎಲ್ಲ ನಿಮಗೆ ಬರ್ಕೊಡ್ತೀನಿ ಅಂದ್ಕೊಂಬಿಟ್ಟಿದ್ದೀರಾ? ಇಷ್ಟು ದಿನ ನನ್ನ ಮೇಯಿಸ್ದಂಗಲ್ಲ, ಗೊತ್ತಾಯ್ತದ. ಬನ್ನಿ ಇವಾಗ. ಮೊದಲು ಆಸ್ತಿ ವಿಷಯ ಕೈ ಹಾಕಿ ಮಾವನು ನಾನು ಮಾಡ್ತೀನಿ ನಿಮ್ಮಿಬ್ರಿಗೂ ಮಾರಿ ಹಬ್ಬ. ಸರಿ ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಸಿಗೋಣ ವೀಕ್ಷಕರೇ. ಇನ್ನೂ ಏನೇನು ಸಂಚ ನೋಡ್ಸೋರೋ ಏನೋ ವೀಕ್ಷಕರೇ, ಮುಂದಿನ ಭಾಗದಲ್ಲಿ ನೋಡೋಣ ಎಲ್ಲದನ್ನು. ಆಯ್ತಾ ವೀಕ್ಷಕರೇ? ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಕೋಬಿಡಿ ವೀಕ್ಷಕರೇ. ಇವ್ರು ಬಂದ್ಬಿಡ್ತಾರೆ, ಬೇಗ ಹೋಗ್ಬೇಕು ನಾನು. ಬಾಯ್.